ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಜೂನ್ ಮಾಸದಲ್ಲಿ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ಎಕ್ಸಾಸ್ಟೇಷನ್ ಆಗುವಂತಹ ಕಟಕ ರಾಶಿಗೆ 12 ವರ್ಷಗಳ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಉಳಿದಿರುವಂತಹ ದೀರ್ಘ ಸಂಚಾರ ಗ್ರಹಗಳು ಆಯಾ ಸ್ಥಾನದಲ್ಲಿ ಇದೆ. ಸೊ ಕೇತು ಸಿಂಹರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿ ಪರಮಾತ್ಮ, ಈ ರೀತಿ ಇರುತ್ತಾ. ದೇವಗುರು ಬೃಹಸ್ಪತಿ ಮಾತ್ರ ಮಿಥುನದಿಂದ ಕಟಕ ರಾಶಿಗೆ ಒಂದು 5 ತಿಂಗಳ ಕಾಲ ಇರ್ತಾರೆ. ಇನ್ನು ಈ ಗ್ರಹ ಬದಲಾವಣೆ ಆಗಿರೋದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ರಾಶಿಗಳಿಗೆ ಅದೃಷ್ಟವನ್ನು ತರ್ತಾ ಇದೆ, ಮತ್ತೊಂದಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ತರ್ತಾ ಇದೆ. ಅದರಲ್ಲಿ ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹಸ್ಥಾನ ಸಂಚಾರ ಬದಲಾವಣೆಯಿಂದ, ಗುರು ಸಂಚಾರ ಬದಲಾವಣೆಯಿಂದ ರಾಶ್ಯಾಧಿಪತಿ ಗುರುವಿನ ರಾಶಿ ಆಗಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ಜೂನ್ ಮಾಸ ಯಾವ ರೀತಿ ಇದೆ, ಅನುಕೂಲವಾ ಪ್ರತಿಕೂಲವಾ ಅನ್ನುವಂತಹ ವಿಷಯಗಳನ್ನು ವಿಡಿಯೋ ಪೂರ್ತಿ ನೋಡಿ ನೀವು ನಿಮ್ಮ ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಇದು ಇವತ್ತಿನ ವಿಷಯ ಅಲ್ಲ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಕಳೆದ 1.5 ವರ್ಷದಿಂದ ಶನಿ ಬಲ ಇಲ್ಲ. ಇಲ್ಲಿವರೆಗೂ ಗುರು ಬಲ ಇತ್ತು, ಆ ಗುರುಬಲನೂ ಕಮ್ಮಿಯಾಗಿದೆ. ಸೊ ಮುಖ್ಯವಾಗಿ ಆರಂಭದಿಂದ ಅಂದರೆ 1 ವೀಕ್ ಆ ರೀತಿ 1 ವೀಕ್ ಈ ರೀತಿಯಿಂದ ಧನಸ್ಸು ರಾಶಿಯವರಿಗೆ ಗುರುಬಲ ಕಮ್ಮಿ ಆಗಿರೋದ್ರಿಂದ ಈ ಇಂಪ್ಯಾಕ್ಟ್ ಅನ್ನೋದು ಡೈರೆಕ್ಟಾಗಿ ಫಿನಾನ್ಷಿಯಲ್ ವಿಷಯದಲ್ಲಿ, ಆರ್ಥಿಕ ಸಂಬಂಧಪಟ್ಟಂಥ ಹಣಕಾಸಿನ ವಿಚಾರಗಳಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ನೇರವಾಗಿ ಪ್ರಭಾವವನ್ನು ಬೀಳಿಸ್ತಾ ಇರುತ್ತೆ ಈ ಗುರುಬಲ ಕಮ್ಮಿ ಆಗಿರೋದ್ರಿಂದ. ಆದ್ರೂ ಅಲ್ಪ ಸಂಚಾರ ಗ್ರಹಗಳಾಗಿರುವಂತಹ ಅಂದರೆ ಸ್ವಲ್ಪ ಕಾಲ ಅಂದರೆ ಕುಜ ಆಗಿರ್ಬೋದು, ಬುಧ ಆಗಿರ್ಬೋದು, ರವಿ, ಶುಕ್ರ, ಈ ಗ್ರಹಗಳ ಸ್ಥಾನಮಾನದ ಪ್ರಕಾರ ನೋಡಿದ್ರೆ ಧನಸ್ಸು ರಾಶಿಯವರಿಗೆ 3 ಗ್ರಹಗಳು ದಿವ್ಯವಾಗಿ ಅನುಕೂಲ. ಗ್ರಹಗಳು ಎಷ್ಟೇ ಅನುಕೂಲ ಫಲಗಳನ್ನು ನೀಡಿದರೂ ಕೂಡ ಗುರುಬಲ ಕಮ್ಮಿ ಆಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ಫೇಸ್ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಯೂ ಇರುತ್ತೆ. ಯಾವ ವಿಷಯಗಳಲ್ಲಿ ನೇರವಾಗಿ ಪ್ರಭಾವ ತೋರಿಸ್ತಾ ಇರುತ್ತೆ ಗುರುಬಲ ಕಮ್ಮಿ ಆದರೆ? ಹಣಕಾಸಿನ ವಿಷಯಗಳಲ್ಲಿ, ವೈವಾಹಿಕ ಜೀವನದಲ್ಲಿ, ವಿವಾಹ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ, ವಿದ್ಯಾ ಉದ್ಯೋಗ ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ಇದು ನೇರವಾಗಿ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಇನ್ನು ಯಾವ ಗ್ರಹಗಳು ಧನಸ್ಸು ರಾಶಿಯವರಿಗೆ ಜೂನ್ ಮಾಸದಲ್ಲಿ ಅನುಕೂಲವಾಗಿದೆ ಅಂದರೆ ಧೈರ್ಯ ಪರಾಕ್ರಮ ಸ್ಥಾನ, ಸೋದರ ಸ್ಥಾನ, ತೃತೀಯ ಪ್ರಯಾಣಗಳ ಸ್ಥಾನ ಆಗಿರುವಂತಹ ತೃತೀಯ ಸ್ಥಾನದಲ್ಲಿರುವಂತಹ ರಾಹು ಅನುಕೂಲವಾಗಿದ್ದಾರೆ. ಇನ್ನು ಋಣರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ರವಿ ಯೋಗಕಾರಕನಾಗಿದ್ದಾರೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಬುಧ ಅನುಕೂಲವಾಗಿ ಈ ಮಾಸದಲ್ಲಿ ಗೋಚಾರ ಫಲಗಳನ್ನು ಧನುಸ್ಸು ರಾಶಿಯವರಿಗೆ ನೀಡ್ತಾ ಇದ್ದಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಕುಜ ಆರಂಭದಿಂದ 20ನೇ ತಾರೀಕುವರೆಗೂ ಪಂಚಮದಲ್ಲಿ ಕುಜ 20ನೇ ತಾರೀಕಿಂದ 6ನೇ ಮನೆ ಋಣರೋಗ ಶತ್ರುಸ್ಥಾನಕ್ಕೆ ಬರುತ್ತೆ. ಸೊ ಅಲ್ಲಿಂದ ಕುಜನ ಬಲ ಅನ್ನೋದು ಧನುಸ್ಸು ರಾಶಿಯವರಿಗೆ ಇರುತ್ತೆ. ಅದೇ ರೀತಿ ಅಷ್ಟಮ ಸ್ಥಾನದಲ್ಲಿರುವಂತಹ ಶುಕ್ರ ಅನುಕೂಲವಾಗಿದ್ದಾರೆ. ಸೊ ಇಲ್ಲಿ ಯಾವ ಗ್ರಹ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅಂದರೆ 15th ವರೆಗೂ ರವಿ ಗ್ರಹ ಅಧಿಕಾರ ಪ್ರಾಣಕಾರ ಅಂತ ಹೇಳ್ತಾ ಇರ್ತೀವಿ. ಅಂತಹ ರವಿಗ್ರಹ ಧನುಸ್ಸು ರಾಶಿಯವರಿಗೆ 15th ವರೆಗೆ 15ನೇ ತಾರೀಕುವರೆಗೂ ಕೂಡ ತುಂಬ ಅನುಕೂಲವಾಗಿದ್ದಾರೆ. ಅಂದರೆ ಈ 15 ಡೇಸಲ್ಲಿ ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರುವಂತಹ ಹಣಕಾಸಿನ ವ್ಯವಹಾರ, ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಈ ವೃತ್ತಿ ಉದ್ಯೋಗ ವಿದ್ಯಾ ಅವಕಾಶಗಳನ್ನೋದು ಅದ್ಭುತ ರೀತಿಯಲ್ಲಿ ಕೂಡಿ ಬರ್ತಾ ಇರುತ್ತೆ. ಇನ್ನು 20ನೇ ತಾರೀಕಿಂದ 6ನೇ ಮನೆಗೆ ಬರ್ತಾ ಇರುವಂತಹ ಕುಜ ಬಲ ಬರ್ತಾ ಇದೆ. ಬಟ್ 15ರಿಂದ ರವಿ ಬಲ ಕಮ್ಮಿ ಆಗ್ತಾ ಇದೆ. ಸೊ 15th ನಂತರ ರವಿ ಬಲ ಕಮ್ಮಿ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ಹಣಕಾಸಿನ ವಿಚಾರಗಳಂತ ಬಂದಾಗ, ಟ್ರಾನ್ಸಾಕ್ಷನ್ ವಿಷಯಗಳಂತ ಬಂದಾಗ, ಯಾರಿಗಾದರೂ ಹಣ ಕೊಡುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರೂ ಪ್ರಮುಖವಾಗಿರುವಂತಹ ಡಾಕ್ಯುಮೆಂಟ್ಸ್, ಫಿನಾನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇಟ್ಟು ಲೋನ್ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಆ ತಗೊಂಡಿರುವಂತಹ ಲೋನ್, ಸಾಲ ಅಥವಾ ಹಣಕಾಸಿನ ವಿಷಯಗಳು ಅನಾವಶ್ಯಕವಾಗಿ ಖರ್ಚಾಗದೆ
ಯಾವ ವಿಷಯಗಳಿಗೆ ಖರ್ಚಾಗ್ತಾ ಇದೆ, ಎಂತಹ ಯೋಗ್ಯವಾಗಿರುವಂತಹ ವಿಷಯಗಳ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಷಯಗಳನ್ನು ಧನಸ್ಸು ರಾಶಿಯವರು ಪೂರ್ತಿ ನಿಗಾ ಮೇಲಿಟ್ಕೊಂಡು ಹಣಕಾಸಿನ ವ್ಯವಹಾರಗಳು ಇರುತ್ತೆ. ಇನ್ನು 20ನೇ ತಾರೀಕು ಆಗಿರ ಮೇಲೆ ಕುಜನ ವ್ಯಯಾಧಿಪತಿಯಾಗಿರುವಂತಹ ಕುಜನ ಸ್ಟ್ರೆಂತ್ ಬೆಳೀತಾ ಇದೆ. ಅದು 6ನೇ ಮನೆಯಲ್ಲಿ ಬೆಳೀತಾ ಇರೋದರಿಂದ ಋಣ ರೋಗ ಶತ್ರುಸ್ಥಾನ ಅಂದರೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಅಥವಾ ಕೆಲವೊಂದು ವಿವಾದಗಳಲ್ಲಿ, ಭೂಮಿಗೆ ಸಂಬಂಧಪಟ್ಟಿರುವಂತಹ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕಾಗಿರಬಹುದು, ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡುವಂತಹ ಶತ್ರುಗಳ ವರ್ತನೆ, ಶತ್ರುಗಳ ಏನೂ ಮಾಡಿಕೊಳ್ಳದೆ ಆಗಿರುವಂತಹ ವಿಷಯಗಳಲ್ಲಾಗಿರಬಹುದು ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಎಂತಹ ವಿಷಯಗಳಲ್ಲಿ ಅನುಕೂಲ ಇರುತ್ತೆ ಅಂದರೆ ಪ್ರಮುಖವಾಗಿ ಸಂತಾನದ ವಿಷಯದಲ್ಲಿ, ಸಂತಾನಕ್ಕೆ ಉತ್ತಮ ರೀತಿಯಲ್ಲಿ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ವಿದ್ಯಾ ಅವಕಾಶವನ್ನು ಪಡೆಯುವಂತಹ ಸೀಟ್ ಸಿಗುವಂಥ ವಿಷಯಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ರ್ಯಾಂಕ್ ಪಡೆಯುವಂತಹ ವಿಷಯಗಳಾಗಿರ್ಬೋದು, ಅವರ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಸಿಹಿ ಸುದ್ದಿ, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂಥ ವಿಷಯಗಳು. ಅದೇ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏನಾದರೂ ಅಪಾರ್ಥಗಳು ಇದ್ದರೆ, ಇನ್ನೇನು ಆಲ್ಮೋಸ್ಟು ಪ್ರೀತಿಯ ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರುತ್ತೆ. ಸೊ ಇಂತಹ ವಿಷಯಗಳು ಅನುಕೂಲ ಆಗೋದಕ್ಕೆ, ಸಾಲದ ವಿಷಯಗಳು, ತುಂಬ ಸಾಲದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಆ ಸಾಲ ಸಮಸ್ಯೆ ತೀರಿಸುವಂತಹ ಅವಕಾಶಗಳು ಬರೋದಕ್ಕೆ, ಆ ಸಾಲ ತೀರಿಸುವಂತಹ ಕೆಲವೊಂದು ಸೋರ್ಸಸ್, ಇನ್ಕಮ್ ಸೋರ್ಸಸ್ನ ಹುಡ್ಕೊಳ್ಳೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಫಿನಾನ್ಷಿಯಲ್ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಕುಜ ಆ ಷಷ್ಠಸ್ಥಾನ ಸಂಚಾರ ಅನ್ನೋದು ಅನುಕೂಲವಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏನಾದರೂ ಅಪಾರ್ಥಗಳಾಗಿದ್ದರೆ, ಡಿಸ್ಪ್ಯೂಟ್ಸ್ ಇದ್ದರೆ, ವೈವಾಹಿಕ ಜೀವನದಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಇವೆಲ್ಲವೂ ಕೂಡ ಸ್ವಲ್ಪ ಸಾಮರಸ್ಯವಾಗಿ ಕೂತ್ಕೊಂಡು ಮಾತಾಡೋ ಅಥವಾ ಅಪಾಲಜಿ ಕೇಳುವಂಥ ಸಂದರ್ಭಗಳು, ಅಥವಾ ಕೆಲವೊಂದು ಅವರವರು ತಮ್ಮ ರಿಗ್ರೆಟ್ ಫೀಲ್ ಆಗುವಂಥ, ಅಯ್ಯೋ ಆತರ್ಗೆ ಬಿದ್ದು ಮಾತಾಡಿದ್ದೀನಿ, ಈ ರೀತಿ ಮಾತಾಡಬಾರ್ದಾಗಿತ್ತು, ಈ ರೀತಿ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಕೆಲವೊಂದು ವಿಷಯಗಳಲ್ಲಿ ಈ ಕಾಂಪ್ರಮೈಸ್ ಅನ್ನುವಂತಹ ವಿಷಯಗಳ ಮುಖಾಂತರ ಎಲ್ಲವೂ ಕೂಡ ಅನುಕೂಲವಾಗಿ ಸತ್ಫಲಗಳನ್ನು ನೀಡುತ್ತೆ. ಇನ್ನು ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ, ಅದು ಸ್ವದೇಶದಲ್ಲಾಗಿರ್ಬೋದು, ವಿದೇಶಗಳಲ್ಲಾಗಿರ್ಬೋದು, ಬೇರೆ ನಗರಗಳಲ್ಲಾಗಿರಬಹುದು, ಬಿಸ್ನೆಸ್ಸಲ್ಲಿ ಅಧಿಕ ಲಾಭಗಳನ್ನು ನೋಡುವುದಕ್ಕೆ, ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳಿಗೆ ಪ್ರಮುಖವಾಗಿ ಇದು ಗೋಚಾರ ಫಲಗಳಾಗಿರೋದ್ರಿಂದ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯಲ್ಲಿ ಲಘು ಸಂಚಾರ ಅಂದರೆ ಪರ್ಟಿಕ್ಯುಲರ್ ಆಗಿ ಸೂಕ್ಷ್ಮ ಗೋಚಾರ ಫಲಗಳು ಈ ಮಂತಲ್ಲಿ ಯಾವ ರೀತಿ ಇದೆ, ಈ ವಿಷಯಗಳೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳಿ. ಇನ್ನು ವಿವಾಹ ಸೆಟ್ ಆಗ್ತಾ ಇಲ್ಲ, ಗುರುಬಲ ಕಮ್ಮಿ ಆಗಿದೆ, ಅರ್ಧಾಷ್ಟಮ ಶನಿ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಅದು ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಿಮ್ಮ ಪ್ರಯತ್ನಗಳ ಮೇಲೆ, ನೀವು ಮಾಡ್ತಾ ಇರುವಂಥ ಹಣಕಾಸಿನ ವ್ಯವಹಾರಗಳ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಬರ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಧನಸ್ಸು ರಾಶಿಯವರು ವಿದ್ಯಾರ್ಥಿಗಳಾಗಿರಬಹುದು, ಉದ್ಯೋಗಾರ್ಥಿಗಳಾಗಿರ್ಬೋದು, ತುಂಬ ತಾಳ್ಮೆಯಿಂದ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳೊಂದು ಡಿಸಿಪ್ಲೈನ್, ಒಂದು ಕಾರ್ಯಾಚರಣೆ, ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗ್, ಸ್ಟ್ರಾಟಜಿ ಇವೆಲ್ಲವೂ ಕೂಡ ಇದ್ದು ಅದರ ಜೊತೆಗೆ ದೈವೋಪಾಸನೆ, ಮಂತ್ರೋಪಾಸನೆ, ದೈವ ಬಲದಿಂದ ನಿಮ್ಮ ಕಾರ್ಯಗಳಲ್ಲಿ, ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯೋದಕ್ಕೆ ಜೂನ್ ಮಾಸ ಅನುಕೂಲವಾಗಿರುತ್ತೆ. ಇದರಲ್ಲಿ ಕೂಡ ಫಿನಾನ್ಸ್ ರಿಲೇಟೆಡ್, ಬ್ಯಾಂಕು, ಮೈಕ್ರೋ ಫಿನಾನ್ಸು, ಚಿಟ್ಸು, ಈ ರೀತಿ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ, ಲಾಯರ್ಸ್ಗೆ, ಡಾಕ್ಟರ್ಸ್ಗೆ, ಟೆಕ್ನಾಲಜಿ ಫೀಲ್ಡ್, AI ಟೆಕ್ನಾಲಜಿ, ಸಾಫ್ಟ್ವೇರ್ ರಿಲೇಟೆಡ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಬಟ್ ಈ ವಿಷಯ ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಈ ಮಾಸದಲ್ಲಿ ಇನ್ ಕೇಸ್ ಏನಾದರೂ ನಿಮ್ಮ ಹೂಡಿಕೆಗಳ ಮೇಲೆ ಲಾಭಗಳು ಪಡೆಯೋದಕ್ಕೆ, ಅಂದರೆ ನೀವೇನಾದರೂ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಟ್ರೇಡಿಂಗಲ್ಲಿ ಇದಕ್ಕೆ ಹಿಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಲಾಭಗಳನ್ನು ನೋಡುವುದಕ್ಕೆ ಅನುಕೂಲ ಇರುತ್ತೆ. ಸೊ ನಾನು ಹಾಗಾದರೆ ಗೋಚಾರದಿಂದ ಅನುಕೂಲ ಇದೆ, ನಾನು ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅಗೈನ್ ಕೇರ್ಫುಲ್. ಯಾಕಂದರೆ ಅದು ನಿಮ್ಮ ವೈಯಕ್ತಿಕ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ, ಲಘು ಗೋಚಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಅನುಭವ ಇದ್ದರೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಅನುಕೂಲವಾಗಿದ್ರೇ ಮಾತ್ರ ಮುಂದಕ್ಕೆ ಹೋಗೋಕ್ಕೆ ಹೋಗಿ. ಅಷ್ಟಮ ಸ್ಥಾನದಲ್ಲಿರುವಂತಹ
6ನೇ ಮನೆ ಮತ್ತು 11th ಲಾರ್ಡ್ ಅಂದರೆ ಷಷ್ಠ ಲಾಭಾಧಿಪತಿಯಾಗಿರುವಂತಹ ಶುಕ್ರ ಈ ಒಳ್ಳೆಯ ಆರೋಗ್ಯ ಹೊಂದಿದ್ರೆ ಸಾಕಲ್ವಾ. ಮಾನಸಿಕ ದೈಹಿಕ ಆರೋಗ್ಯ ಹೊಂದಿದ್ರೆ ಎಂತಹ ರೀತಿ ಕಷ್ಟವಾದರೂ ಪಡೆಯಬಹುದು, ಎಂತಹ ರೀತಿ ಸಾಧನೆಯನ್ನಾದರೂ ಮಾಡಬಹುದು. ತಾಳ್ಮೆ ಅದ್ಭುತವಾಗಿರುತ್ತೆ. ಸೊ ಇಲ್ಲಿ ಉತ್ತಮವಾಗಿರುವಂತಹ ಆಹಾರ, ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಶುಕ್ರನು ನಿಮಗೆ ನೀಡ್ತಾ ಇದ್ದಾರೆ ಈ ಜೂನ್ ಮಾಸದಲ್ಲಿ. ನಿಮ್ಮ ಮುಖ್ಯವಾಗಿ ಸ್ತ್ರೀಯರಿಗೆ, ಕೆಲವೊಂದು ಸಾರಿ ಪುರುಷರಿಗೂ ಅಷ್ಟೇ, ನಿಮ್ಮ ಮನೆಯಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಇನ್ಲಾಸ್ ಜೊತೆಗೆ ಏನಾದರೂ ಸಮಸ್ಯೆಗಳಿದ್ದರೆ, ಅತ್ತೆ ಮಾವರ ಜೊತೆಗೆ ಏನಾದರೂ ಸಮಸ್ಯೆಗಳಿದ್ದರೆ, ಅಥವಾ ನಾದಿನಿಯರ ಜೊತೆ ಏನಾದರೂ ಸಮಸ್ಯೆಗಳಿದ್ದರೆ, ಈ ಶುಕ್ರನ ಅನುಗ್ರಹತೆಯಿಂದ ಇವೆಲ್ಲವೂ ಕೂಡ ಹಂತ ಹಂತವಾಗಿ ಅಪಾರ್ಥಗಳೆಲ್ಲವೂ ಮಾಯವಾಗಿ ಮತ್ತೆ ನಿಮ್ಮ ಜೊತೆ ತುಂಬ ತುಂಬ ಕೇರ್ ಆಗಿ, ತುಂಬ ಎಫೆಕ್ಷನ್ ಆಗಿ ನೋಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಕರ್ಮಪ್ರದಾತ ಆಗಿರುವಂತಹ ಶನಿ ಪರಮಾತ್ಮ ಅರ್ಧಾಷ್ಟಮ ಅನ್ನೋದು ಮುಖ್ಯವಾಗಿ ತಾಯಿ, ಸ್ವಸ್ಥಳ, ವಾಹನಗಳು, ವ್ಯವಹಾರಗಳು, ಈ ವಿಷಯಗಳ ಮೇಲೆ ಅರ್ಧಾಷ್ಟಮ ಶನಿ ಅನ್ನೋದು ದೋಷ ನಡೀತಾ ಇದೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಮುಖವಾಗಿರುವಂತಹ ವಿಷಯಗಳಲ್ಲಿ ಆತಂಕಗಳು ಬರ್ತಾ ಇರುತ್ತೆ. ಆತಂಕಗಳು ಬಂದಿದೆ ಅಂತ ಹೇಳಿಬಿಟ್ಟು ಆ ಕೆಲಸಗಳನ್ನು ಪ್ರಯತ್ನಗಳನ್ನು ಮಧ್ಯದಲ್ಲೇ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಉಳಿದಿರುವಂತಹ ಗ್ರಹ ಪ್ಲಾನೆಟ್ ಸಪೋರ್ಟ್ ಎಕ್ಸ್ಟ್ರಾಡಿನರಿ ಆಗಿದೆ. ಸಣ್ಣ ಪುಟ್ಟ ಆತಂಕಗಳು ಬಂದ್ರೂ ಕೂಡ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಆ ಸೊಲ್ಯೂಷನ್ನ ಕಂಡುಹಿಡಿದು ಆ ಪ್ರಯತ್ನಗಳಲ್ಲಿ ಯಶಸ್ಸಾಗೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಕೆಲವೊಂದು ಜವಾಬ್ದಾರಿಗಳು ನಿಭಾಯಿಸಬೇಕಾಗಿರುತ್ತೆ. ಕೆಲವೊಂದು ಮುಖ್ಯವಾಗಿರುವಂತಹ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇಂತಹ ವಿಷಯಗಳಲ್ಲಿ ನೆಗ್ಲಿಜೆನ್ಸ್ ಬೇಡ. ಇಂತಹ ವಿಷಯಗಳಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಬೇರೆಯವರಿಗೆ ಹೇಳಿ ಅವರು ಅದನ್ನು 50-50 ಮಾಡಿ, ಅಥವಾ ಅದರಲ್ಲಿ ತಪ್ಪುಗಳು ಮಾಡಿ ಅದನ್ನು ನೇರವಾಗಿ ನಿಮ್ಮ ಮೇಲೆ ಬ್ಲೇಮ್ ಬರುವಂತಹ ಸಾಧ್ಯತೆ ಇರೋದರಿಂದ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಅಕೌಂಟಬಿಲಿಟಿ, ಓನರ್ಶಿಪ್, ಕ್ರೆಡಿಬಿಲಿಟಿ ಎಲ್ಲದೂ ನಿಮ್ಮದೇ ಆಗಿರೋದ್ರಿಂದ ಸೊ ಇಂತಹ ವಿಷಯಗಳಲ್ಲಿ ಜವಾಬ್ದಾರಿತನ ತಗೊಂಡ್ಮೇಲೆ ಕೇರ್ಫುಲ್ಲಾಗಿ ನೀವು ಡೀಲ್ ಮಾಡಬೇಕಾಗಿರುತ್ತೆ. ಲೇಜಿನೆಸ್ ಬೇಡ, ಸೊ ಅಲಸತ್ವ ಬೇಡ, ಅಲಕ್ಷ್ಯ ಭಾವನೆಗಳು ಬೇಡ. ಇನ್ನು ಭಾಗ್ಯಸ್ಥಾನದಲ್ಲಿ ಕೇತು ಅನುಕೂಲವಾಗಿಲ್ಲ. ಸೊ ಆಗಿರೋದ್ರಿಂದ ಹಣಕಾಸಿನ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಮುಂಚೆ ಹೇಳಿದ ರೀತಿಯಲ್ಲಿ ತುಂಬ ಡಿಸಿಪ್ಲಿನ್ಡಾಗಿ ನಿಮಗೆ ನೀಡಿರುವಂತಹ ಕೆಲಸಗಳನ್ನು ನೀವೇ ಖುದ್ದಾಗಿ ನಿಂತು ಕಂಪ್ಲೀಟ್ ಆಗೋವರೆಗೂ ಫಾಲೋ ಅಪ್ ಮಾಡ್ತಾ, ಯಾವುದೇ ರೀತಿ ಮೇಲಧಿಕಾರಿಗಳಿಂದ ನಿಮ್ಮ ಸಂಸ್ಥೆಯಿಂದ ಕಂಪ್ಲೇಂಟ್ಸ್ ಬರದೆ ಈ ಸಂದರ್ಭದಲ್ಲಿ ಮಾಡಬೇಕಾಗಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಅಷ್ಟೇ, ಇನ್ನೇನು ಅಡ್ಮಿಷನ್ ಆಗಬೇಕು, ಯಾರೋ ಫ್ರೆಂಡ್ಸ್ ಮುಖಾಂತರ ಕಳಿಸಿದ್ದೀರಾ, ಫ್ರೆಂಡ್ ಮುಖಾಂತರ ಅಪ್ಲೈ ಮಾಡಿಸಿದ್ದೀರಾ, ನೀವು ನೇರವಾಗಿ ಹೋಗಬೇಕಾಗಿರೋದು ಯಾರಿಗೋ ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸಿದ್ರೆ, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗೋದಕ್ಕೆ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಾದರೂ ಮಿಸ್ ಆಗೋದಕ್ಕೆ ಚಾನ್ಸಸ್ ಇರೋದ್ರಿಂದ ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಕೆಲಸ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆದ್ದರಿಂದ ಅಲಕ್ಷ್ಯ ಭಾವನೆ, ನೆಗ್ಲಿಜೆನ್ಸಿ, ಕೇರ್ಲೆಸ್ನೆಸ್ ಬೇಡ. ಸೊ ಆಗಿರೋದ್ರಿಂದ ಸ್ವಲ್ಪ ಬದಲಾವಣೆಗಳು ಅನ್ನೋದು ಇರುತ್ತೆ. ಗುರುಬಲ ಆಟೋಮೆಟಿಕ್ಕಾಗಿ ಕಮ್ಮಿ ಆದಾಗ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಅನ್ನೋದು, ತಾಳ್ಮೆ ಜಾಸ್ತಿ ಧನಸ್ಸು ರಾಶಿಯವರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದೂ ಕೂಡ ಸಾವಕಾಶವಾಗಿ ಕೇಳಿ ಆ ಪ್ರತಿಯೊಂದು ಸಮಸ್ಯೆಗೂ ಕೂಡ ತೀವ್ರ ಥರದಲ್ಲಿ ಡೀಪಾಗಿ ಪರಿಷ್ಕಾರ ಹುಡುಕೋದ್ರಲ್ಲಿ ಧನಸ್ಸು ರಾಶಿಯವರು ನಿಸ್ಸೀಮರು ಅಂತ ಹೇಳ್ಬೋದು. ಸೊ ಆಗಿರೋದ್ರಿಂದ ಕ್ಷಣಿಕ ಆವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ಧನಸ್ಸು ರಾಶಿಯವರು ಈ ಮಾಸದಲ್ಲಿ ನೀವು ಮಾಡಲೇಬೇಕಾಗಿರುವಂತಹ ಪರಿಹಾರಗಳೇನಪ್ಪ ಅಂದರೆ ಮಹಾಶಿವನ, ಪರಮೇಶ್ವರನ, ಆ ನೀಲಕಂಠನ ಆರಾಧನೆ ಮಾಡೋದು. ಸೋಮವಾರ ನೀವು ರುದ್ರಾಭಿಷೇಕ ಮಾಡಿಸೋದಾಗಿರ್ಬೋದು, ಹಾಲಿನ ಅಭಿಷೇಕ ಮಾಡಿಸೋದಾಗಿರಬಹುದು, ಪ್ರತಿನಿತ್ಯವೂ ಕೂಡ ಸೂರ್ಯನ, ರವಿಯ ಆರಾಧನೆ ಮಾಡಿಸೋದ್ರಾಗಿರಬಹುದು. ಇನ್ನು ಗುರುಬಲ ಕಮ್ಮಿ ಆಗ್ತಾ ಇದೆ ಅಲ್ವಾ. ಸೊ ಆಗಿರೋದ್ರಿಂದ ಗುರು ಹಿರಿಯರಿಗೆ ಆಶೀರ್ವಾದ ಪಡೆಯೋದು, ಪ್ರತಿ ಥರ್ಸ್ಡೇ ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು, ಈ ಹಳದಿ ವರ್ಣದ ಯೆಲ್ಲೋ ಕಲರ್ ಸ್ವೀಟ್ಸ್, ಆಹಾರ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ನೀಡೋದರಿಂದ ಗುರುಬಲನೂ ಕೂಡ ಹೆಚ್ಚಾಗುತ್ತೆ. ಸೊ ಆ ರೀತಿ ಧನಸ್ಸು ರಾಶಿಯವರಿಗೆ 3 ಗ್ರಹಗಳ ಅನುಕೂಲ ಇದ್ರೂ ಕೂಡ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಗುರುಬಲಕ್ಕೋಸ್ಕರ ಮಾಡಬೇಕಾಗಿರುವಂತಹ ಪ್ರಯತ್ನಗಳು ಮಾಡಿ. ಸಾಕ್ಷಾತ್ ಶ್ರೀ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.